ಈ ವರ್ಷ ಗಣರಾಜ್ಯೋತ್ಸವದ ಪ್ರಯುಕ್ತ ಲಾಲ್ಬಾಗಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ತೇಜಸ್ವಿಮಯ ಆಗಿದೆ. ತೇಜಸ್ವಿ ಜ್ಞಾಪಕಾರ್ಥವಾಗಿ ಈ ಸತಿ ಫ್ಲವರ್ ಶೋನ ಡೆಡಿಕೇಟ್ ಮಾಡ್ತಾಯಿದ್ದಾರೆ. ಒಳ್ಳೆ ಜನಸಾಗರ ಭಾಳ ಚೆನ್ನಾಗಿ ಹರಿದು ಬರ್ತಾಯಿದೆ. ಇವತ್ತೀಗ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆದ ತಕ್ಷಣ ಈ ಥರ ಜನ ಗ್ಲಾಸ್ ಹೌಸ್ ಒಳಗೆ ಹೋಗ್ತಾಯಿದ್ದಾರೆ. ಇದು ಅವರ ಒಂದು 2 ಗಾಡಿ ಇದೆ. ಈ ಥರ ಸಿಂಗರ್ಸ್ ಇದ್ದಾರೆ ಹೂವಿನ ಅಂತ. ಇದು ಬಂದು ಕೃಷ್ಣೇಗೌಡರ ಆನೆ ಇರಬೇಕು, ಅದಕ್ಕೋಸ್ಕರ ಆನೆದೊಂದು ಚಿತ್ರ ಆಮೆ ಇದೆ ಪಕ್ಕದಲ್ಲಿ. ವಿಸ್ಮಯ ತೇಜಸ್ವಿ ಬದುಕು ಮತ್ತು ಬರಹ ಅದರ ಕಾರ್ಯಕ್ರಮದಡಿ ನಡೀತಾ ಇದೆ. ಇದು ಬಂದು ಆರುವಭೂತಿ ಕಾರ್ಬೋಲಾದು ಬರುತ್ತಲ್ಲ, ಆರುವಭೂತಿ ಅದು ತಲೆಗೂ ಮತ್ತು ರೆಕ್ಕೆಗೂ ಮೋಷನ್ ಕೊಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಅವರ ಒಂದು ಪಕ್ಷಿ ಪ್ರೇಮದ ಕುರುವಾಗಿ ಈ ಮಂಗಟೆ ಪಕ್ಷಿನ ಇಟ್ಟಿದ್ದಾರೆ, ಆರೊಂಬೆಲ್ದು. ಇದು ಬಂದು ನೋಡಿ ರೆಕ್ಕೆ ಹೆಂಗೆ ಬೆಳೀತೈತೆ. ಮಂಗಟೆ ಪಕ್ಷಿ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಕಲರ್ ಹೂವು ಹಾಕ್ಬಿಟ್ಟು ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಬಂತು ಇದು ಮಂಗಳೂರು ಸೌತೆಕಾಯಿ ಬರುತ್ತಲ್ಲ, ಅದರ ಸಿಪ್ಪೆಯಿಂದ ಅದನ್ನು ಕೊಯ್ದು ಮಾಡಿರುವಂಥ ಒಂದು ಡೈನೋಸಾರ್ ಇದು. ನಮಸ್ತೆ ಎಲ್ಲರಿಗೂ. ನಾನಿವಾಗ ಲಾಲ್ಬಾಗಲ್ಲಿದ್ದೀನಿ. ಏನಪ್ಪ ಅಂದರೆ ವಿಶೇಷ, ಗಣರಾಜ್ಯೋತ್ಸವದ ಒಂದು ಫ್ಲವರ್ ಶೋನ ನಮ್ಮ ತೇಜಸ್ವಿ ಅವರಿಗೆ ಮುಡುಪಾಗಿಟ್ಟಿದ್ದಾರೆ. ತೇಜಸ್ವಿ ಬದುಕು ಮತ್ತು ಬರಹ ಆ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಇದು 14ನೇ ತಾರೀಕಿಂದ ಶುರುವಾಗಿ 26ನೇ ತಾರೀಕುವರೆಗೂ ನಡೆಯುತ್ತೆ. ಬನ್ನಿ ಒಳಗಡೆ ಎಲ್ಲ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದು ಎಂಟ್ರಿ ಬೋರ್ಡ್ ಹಾಕಿದ್ದಾರೆ. ಎಲ್ಲ ನ್ಯಾಚುರಲ್ ಐಟಮ್ಮು, ತೆಂಗಿನ ಗರಿ ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಇದೆಲ್ಲ. ಯಾಕಂದರೆ ಇವರು ಒಂದು ಗುಡಿ ಕೈಗಾರಿಕೆಗೆ ಮತ್ತು ಒಂದು ಈ ಕಸೂತಿ ಕೈಗಾರಿಕೆನ ಭಾಳ ಅವರು ಒಂಥರ ಒತ್ತು ಕೊಟ್ಟು ಸಾಹಿತ್ಯದಲ್ಲೆಲ್ಲ ಬರೆದಿದ್ದಾರೆ ತೇಜಸ್ವಿ ಅವರು. ಯಾಕಂದರೆ ಅವು ನಶಿಸಿ ಹೋಗಿರೋ ಬಗ್ಗೆ ಎಲ್ಲ ಭಾಳ ಅವರ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಮ್ಯಾದ್ರದ್ದು ಮತ್ತು ಕಮ್ಮಾರದ್ದಾಗ್ಬೋದು ಮತ್ತು ಕುಂಬಾರದ್ದಾಗ್ಬೋದು ಎಲ್ಲ ಕೂಡ ಹೆಂಗೆ ಈ ಸತಿ ಹೆಂಗೆ ಈ ಥರ ನೇಯ್ಗೆ ಅದೆಲ್ಲ ಮಾಡೋದ್ರ ಬಗ್ಗೆನೂ ಭಾಳ ಆಸಕ್ತಿ ಹೊಂದಿದ್ರು ಯಾರು ತೇಜಸ್ವಿ ಅವರು. ಹಾಗಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಆ ತೆಂಗಿನ ಗರಿಯಲ್ಲಿ ಹಿಂಗೆ ಅಲಂಕಾರ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಬಂದಿದೆ ಫ್ರಂಟ್ ಆರ್ಚು. ಮತ್ತು ಇದು ಬಂದು ಎಂಟ್ರೆನ್ಸಲ್ಲಿದ್ದೀನಿ. ಏನಾಗಿದೆ ಅಂದರೆ ವಯಸ್ಕರಿಗೆ 80 ರೂಪಾಯಿ, ಅದು ವೀಕ್ ಡೇಸಲ್ಲಿ. ಈ ವೀಕ್ ಎಂಡು ಮತ್ತು ಯಾವುದಾದ್ರೂ ರಜಾ ದಿನಗಳಲ್ಲಿ ಹೋದರೆ 100 ರೂಪಾಯಿ ಟಿಕೆಟ್ ಮಾಡ್ತಾಯಿದ್ದಾರೆ ವಯಸ್ಕರಿಗೆ. ಮಕ್ಕಳಿಗೆ 50 ರೂಪಾಯಿ. ಹೀಗೆ ಒಳಗಡೆ ಎಲ್ಲ ಸಾಕಷ್ಟು ಗೇಟ್ಗಳ್ನ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ, ಟಿಕೆಟ್ ಕೌಂಟ್ರು. ಹಾಗೆ ನೀವು ಟಿಕೆಟ್ ತೊಗೊಂಡು ಎಲ್ಲಿ ಹೋಗ್ಬೇಕು. ನನಗೇನಕ್ಕೋ ಒಂದು 50 ರೂಪಾಯಿಗೆ ತೊಗೊಂಡ್ರೆ, ಯಾಕಂದರೆ ಇನ್ನು ಉದ್ಘಾಟನೆ ಆಗಿರಲಿಲ್ವಲ್ಲ ಇನ್ನು, ಹಾಗಾಗಿ ಒಂದು 50 ರೂಪಾಯಿಗೆ ನಾರ್ಮಲ್ ಟಿಕೆಟಲ್ಲೇ ಒಳಗಡೆ ಬಿಡ್ತಾಯಿದ್ದಾರೆ ನಮಗೆ. ಈಗ ಹೋಗ್ತಾಯಿದ್ದೀನಿ. ಹೋದ ತಕ್ಷಣ ಇಲ್ಲಿ ಮೆಟಲ್ ಡಿಟೆಕ್ಟರ್ಸ್ ಇದ್ದಾವೆ. ಸ್ವಲ್ಪ ಭದ್ರತೆಯ ದೃಷ್ಟಿಯಿಂದ ಮೆಟಲ್ ಡಿಟೆಕ್ಟರ್ಸ್ನು ಹಾಕಿದ್ದಾರೆ. ಮತ್ತು ಇದು ನೋಡಿ ಲಾಲ್ಬಾಗ್ದು ಮೇನ್ ಎಂಟ್ರೆನ್ಸಿಂದ ನಾನು ಇದು ಎಂಟ್ರಿ ಕೊಡ್ತಾ ಇರೋದು. ಮತ್ತು ಇಲ್ಲಿ ನೋಡಿ ತೇಜಸ್ವಿಯವರ ಒಂದು ಸಂದರ್ಶನ ETV ಕನ್ನಡಕ್ಕೆ ಕೊಟ್ಟಿದ್ದ ಸಂದರ್ಶನನ ಇಲ್ಲಿ ಪ್ಲೇ ಮಾಡ್ತಾಯಿದ್ದಾರೆ. ತೇಜಸ್ವಿನೇ ಬಂದು ಲಾಲ್ಬಾಗಲ್ಲಿ ಕೂತು ಮಾತಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ವಿಸ್ಮಯ ತೇಜಸ್ವಿ ಬದುಕು ಮತ್ತು ಬರಹ ನೋಡಿ ಇಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ಜಯತ್ ಕಾಯಿಂಕಡೆ ಮಾಡಿರುವಂಥ ಒಂದು ಸಂದರ್ಶನನ ಇಲ್ಲಿ ಪ್ಲೇ ಮಾಡ್ತಾಯಿದ್ದಾರೆ. ಭಾಳ ದೊಡ್ಡ ಪರದೆಯಲ್ಲಿ ಮಾಡ್ತಾಯಿದ್ದಾರೆ. ಇದು ಗ್ಲಾಸ್ ಹೌಸ್ ಕಡೆ ನಾನೀಗ ಹೋಗ್ತಾಯಿದ್ದೀನಿ. ಈ ಥರ ಒಂದು ಸಿಂಗಾರ ಮಾಡಿದ್ದಾರೆ ಲಾಲ್ಬಾಗ್ ಎಂಟ್ರೆನ್ಸಲ್ಲಿ. ಹತ್ತಿರ ಬಂದೆ. ಇಲ್ಲಿ ಅಪ್ಪ ಮತ್ತು ಮಗಂದು ಒಂದು ಬಿದ್ದರಲ್ಲೇ ಫ್ರೇಮ್ ಮಾಡಿ ಫೋಟೋ ಹಾಕಿದ್ದಾರೆ. ಅಂದರೆ ಸ್ಕೂಟ್ರ್ ಸವಾರಿ ಒಂದು ಕಾರ್ಟೂನ್ ಚಿತ್ರ, ಕುವೆಂಪು ಮತ್ತು ತೇಜಸ್ವಿ ಅವ್ರದ್ದು. ದೂರದಲ್ಲಿ ಕಾಣಿಸ್ತಾ ಇದೆ ಗ್ಲಾಸ್ ಹೌಸ್. ಲಾಲ್ಬಾಗ್ ಇದು ಸಸ್ಯ ಕಾಶಿ, ಇದು ಕೈ ಮುಗಿದು ಒಳಗೆ ಬಾ ಅಂತ ಲಾಲ್ಬಾಗ್. ಇದು ನೋಡಿ ಗ್ಲಾಸ್ ಹೌಸು. ಇನ್ನೂ ಉದ್ಘಾಟನೆ ಆಗಿಲ್ಲ. ಯಾರೋ ಸ್ವಲ್ಪ ದೊಡ್ಡವ್ರು ಬಂದು ಟೇಪ್ ಕಟ್ಟೋವರೆಗೂ ನಮಗೆ ಎಂಟ್ರೆನ್ಸ್ ಇಲ್ಲ. ನಿಂತಿದ್ದೀನಿ. ಈ ಥರ ಕಾಣಿಸ್ತಾ ಇದೆ ನೋಡಿ. ಒಂದು ಗಾಡಿಗಳು, 2 ಗಾಡಿಗಳಲ್ಲಿ ಇದು ಆನೆದೊಂದು, ಇದೊಂದು ಹಾರುವ ಹೊತ್ತಿದೊಂದು, ಮತ್ತು ಪಕ್ಷಿ ಮಂಗಟೆ ಪಕ್ಷಿದು ಒಂದು ಪ್ರತಿಕೃತಿನ ಮಾಡಿ ನಿಲ್ಲಿಸಿದ್ದಾರೆ. ಮತ್ತು ಈ ಥರ ಸ್ವಲ್ಪ ಯಾರೋ ಬರ್ತಾಯಿದ್ದಾರೇನೋ, ಅದಕ್ಕಾಗಿ ಸ್ವಲ್ಪ ಭದ್ರತೆನ ಹೆಚ್ಚು ಮಾಡಿಕೊಂಡು ಕಾಯ್ತಾ ಇದ್ದಾರೆ.
ಇವರು ರಾಮಲಿಂಗಾರೆಡ್ಡಿ ಅವರು ನಮ್ಮ ಒಂದು ಶಾಂತಿನಗರನ ಏನೋ BTM ಯಾವುದೋ ಕ್ಷೇತ್ರದ ಶಾಸಕರು, ಶಾಂತಿನಗರ ಇರಬೇಕು, ಶಾಸಕರು, ಲೋಕಲ್ ಸ್ಥಳೀಯ ಶಾಸಕರು. ಇದು ಬಂದು ನಮ್ಮ ಟೀಮ್. ಇದು ಏನಂದರೆ ಕೊಟ್ಟಿಗೆಹಾರದಿಂದ ಬೈಕ್ ರೈಡ್ ಬಂದಿದ್ದಾರೆ ಇವರು. ನಮ್ಮ ಚಾರಣ ಸುತ್ತಾಟ ಟೀಮು ಆರ್ಗನೈಸ್ ಮಾಡಿದ್ದು, ಮತ್ತು ಚಾರಣ ಸುತ್ತಾಟ ಮತ್ತು ನಮ್ಮ ತೇಜಸ್ವಿ ಪ್ರತಿಷ್ಠಾನ ಎರಡೂ ಜಂಟಿಯಾಗಿ ಈ ಕಾರ್ಯಕ್ರಮ ಅಂದ್ಕೊಂಡಿತ್ತು. ಇವರು ಬೆಳಗ್ಗೆ ಬಿಟ್ಟು ಕೊಟ್ಟಿಗೆಹಾರದಿಂದ ಇವಾಗ ಬಂದು 3 ಗಂಟೆಗೆ ಬಂದು ತಲುಪಿದ್ದಾರೆ. ಪಾಪ 3 ಗಂಟೆಯಿಂದ ಕಾಯ್ತಾ ಇದ್ದಾರೆ. 6 ಗಂಟೆ ಆದರೂ ಇನ್ನೂ ಉದ್ಘಾಟನೆ ಆಗಿಲ್ಲ. ದೊಡ್ಡವರೆಲ್ಲ ಹೋಗಿ ಆನೆಗೆ ಹಸಿರು ಬಾವುಟ ತೋರಿಸಿ ಉದ್ಘಾಟನೆ ನೆರವೇರಿಸಿರು. ಆ್ಯಕ್ಚುಲಿ ಆನೆ ಓಡಿಸ್ತೋ ಅಥವಾ ಡ್ರೈವರ್ ಓಡಿಸುತ್ತೋ ಗೊತ್ತಿಲ್ಲ. ಒಟ್ಟು ಅಂತೂ ಹಸಿರು ಬಾವುಟ ತೋರಿಸಿ ಒಳಗೆ ಹೋಗ್ತಾ ಇದ್ದಾರೆ ದೊಡ್ಡವರು. ಅವರೆಲ್ಲ ನೋಡ್ಕೊಂಬಂದಮೇಲೆ ನಮ್ಮನ್ನೆಲ್ಲ ಬಿಡ್ತಾರೆ ನೋಡ್ರಿ. ಈ ಥರ ಹೋದ್ರು ಒಳಗಡೆಗೆ. ನಾವು ಅವರು ಆಚೆ ಬರೋವರೆಗೂ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಒಂದು ಲೈಟಾಗಿ ನಮ್ಮ ರೈಡ್ಗೆ ಹೋಗಿದ್ದಾರ್ದು ಎಲ್ಲರದು 1-2 ಫೋಟೋ ಸೆಷನ್ಸು ಆಯಿತು. ಇದೇ ನೋಡಿ ನಮ್ಮ ಟೀಮು. ಮತ್ತು ಇದು ನೋಡಿ 2 ಗಾಡಿಗಳಿಗೆ ಈ ಥರ ಅಲಂಕಾರ ಮಾಡಿದ್ದಾರೆ. ಜಸ್ಟ್ ಓಪನ್ ಜೀಪ್ ಥರ ಇರುತ್ತಲ್ಲ, ಅದಕ್ಕೆ ಈ ಥರ ಕಟ್ಟಿ ಅಲಂಕಾರ ಮಾಡಿ ನಮ್ಮ ಈ ಕೃಷ್ಣೇಗೌಡರ ಆನೆ ಕಲರ್ ಸೇವಂತಿಗೆ, ಅದೆಷ್ಟು ಕಲರ್ ಸೇವಂತಿಗೆ ಇದ್ದಾವೋ ಎಲ್ಲ ಅದನ್ನು ಕೂಡ ಇಲ್ಲಿ ಹಾಕಿರೋ ಥರ ಇದೆ ನೋಡಿ. ಪಿಂಕು, ರೆಡ್ಡು, ಪರ್ಪಲ್ಲು, ಯೆಲ್ಲೋ, ವೈಟು ಇರೋಬರೋ ಕಲರ್ಸ್ದೆಲ್ಲ ಸೇವಂತಿಗೆ ಬೆಳೆದಿದ್ದಾರೆ. ಹಾರುವ ಊತಿ ತಲೆ ಎಲ್ಲ ಆಡಿಸ್ಕೊಂಡು ನಿಂತೈತೆ. ಹೀಗಿದೆ ನೋಡಿ. ಮತ್ತು ಕೆಲವೆಲ್ಲ ಎಲೆಗಳನ್ನೂ ಬಳಸ್ಕೊಂಡಿದ್ದಾರೆ ಹಸಿರು ಕಲರ್ ಬರೋದಕ್ಕೆ ನೋಡಿ. ತಲೆಗೂ ಮತ್ತು ಬಾಳಕ್ಕೂ ಎರಡಕ್ಕೂ ಮೂಮೆಂಟು ಕೊಟ್ಟಿದ್ದಾರೆ. ಈ ಥರ ಇದೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವರೇನೇನು ಆಸಕ್ತಿ ಹೊಂದಿದ್ದಾರಲ್ಲ ತೇಜಸ್ವಿ, ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದು ನೋಡಿ, ಒಂದು ಚಿಕ್ಕದೊಂದು ಪಕ್ಷಿ ಮತ್ತು ಇದೊಂದು ದೊಡ್ಡ ಪಕ್ಷಿ, ಎರಡನ್ನೂ ಕಂಪ್ಯಾರಿಸನ್ ಆಗಿ ತೋರಿಸಿದ್ದಾರೆ. ಭಾಳ ಸುಂದರವಾದ ಪಕ್ಷಿ, ಮಂಗಟೆ ಪಕ್ಷಿ, ಹಾರನ್ ಬೆಲ್ಸು ಭಾಳ ಚೆನ್ನಾಗಿ, ಭಾಳ ಒಳ್ಳೆ ಆಸಕ್ತಿ ಹೊಂದಿದ್ರು ಪಕ್ಷಿಗಳ ಬಗ್ಗೆ. ಬಟ್ ಸುಂದರವಾದ ಪಕ್ಷಿನೂ ಅಂತಲ್ಲ, ಮತ್ತು ಈ ಥರ ಗೂಬೆ ಆ ಥರ ಏನು ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟಿರುವಂಥ ಪಕ್ಷಿಗಳ್ನೂ ಅವರು ಭಾಳ ಚೆನ್ನಾಗಿ ಆಸಕ್ತಿಯಿಂದ ಅದರ ಇಂಪಾರ್ಟೆನ್ಸನ್ನು ಕೂಡ ನಮಗೆಲ್ಲನೂ ಅವ್ರ ಬುಕ್ಕಲ್ಲಿ ಬರೆದಿದ್ದಾರೆ. ಯಾಕಂದರೆ ಅವರೇ ಹೇಳ್ತಿರೋ ಪ್ರಕಾರ ಒಂದೊಂದು ಸತಿ ಈ ಸೊಳ್ಳೆದು ಮತ್ತು ಈ ಜಿರಳೆ, ಈ ನೊಣಗಳ ದೆಸೆಯಿಂದ ಎಲ್ಲ ಕೀಟಗಳನ್ನೂ ಮನುಷ್ಯ ದ್ವೇಷಿಸಕ್ಕೆ ಕುಂತ್ಕೊಂತಾನೆ ಅಂತ. ಆ ಥರ ಇದು ಬಂದು ಸೋರೆಕಾಯಿ ಇದರಲ್ಲಿ ಒಂದು ಡೈನಾಸರ್ ಮಾಡಿದ್ದಾರೆ. ಅಂದರೆ ಎಲ್ಲ ಜೀವಿಗಳಿಗೂ ಭಾಳ ಇಂಪಾರ್ಟೆನ್ಸ್ ಇದೆ. ಮತ್ತು ನಮ್ಮ ಈ ಪರಿಸರದಲ್ಲಿ ಎಕೋಸಿಸ್ಟಮಲ್ಲಿ ಎಲ್ಲ ಜೀವಿಗಳು ಅದರದೇ ಆದ ಒಂದು ಪಾತ್ರನ ನಿರ್ವಹಿಸ್ತವೆ ಅನ್ನೋದು ತೇಜಸ್ವಿ ಅವರು ನಮಗೆ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈಗ ನೋಡಿ, ಎಲ್ಲ ಸ್ವಲ್ಪ ದೊಡ್ಡವರೆಲ್ಲ ಆಚೆ ಬಂದು ಹೋದರು. ನಾವೆಲ್ಲ ಈಗ ಚಿಕ್ಕವ್ರ ಒಳಗಡೆ ಹೋಗ್ತಾ ಇದ್ದೀವಿ. ಜನಸಾಗರನೇ ಕಾದಿತ್ಕೊಂಡು ಒಳಗಡೆ ಹೋಗ್ತಾ ಇದೆ ನೋಡಿ. ಗ್ಲಾಸ್ ಹೌಸ್ ಒಳಗಡೆ ಫ್ಲವರ್ ಶೋ ನೋಡೋದಕ್ಕೆ ಭಾಳಷ್ಟು ಜನ ಒಳಗಡೆ ಹೋಗ್ತಾ ಇದ್ದಾರೆ. ಉದ್ಘಾಟನೆ ಆಗಿ ಈ ಒಂದು 5 ನಿಮಿಷ ಆಗಿದೆ. ಅವರು ಉದ್ಘಾಟಕರೆಲ್ಲ ಹೋಗಿ ಬಂದ ತಕ್ಷಣ ನಮ್ಮಂಥ ಸಾರ್ವಜನಿಕರಿಗೆ ಪ್ರವೇಶ ಕೊಟ್ಟಿದ್ದಾರೆ. ಇದೆ ನೋಡಿ ಗ್ಲಾಸ್ ಹೌಸು, ಭಾಳ ಚೆನ್ನಾಗಿ ಸಿಂಗಾರ ಮಾಡಿರ್ತಾರೆ. ಬನ್ನಿ ಒಳಗಡೆ ಒಂದೊಂದೇ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇಲ್ಲೂ ನೋಡಿ, ಇಲ್ಲೂ ಒಂದು ಬಿಗ್ ಸ್ಕ್ರೀನ್ ಹಾಕಿ ಆ ತೇಜಸ್ವಿ ಅವ್ರದ್ದು ಇಂಟರ್ವ್ಯೂನ ರಿಪೀಟೆಡ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಎಲ್ಲ ಜನ ಫೋಟೋಗಳು ತಗೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಭಾಳ ಚೆನ್ನಾಗಿ ತೆಂಗಿನ ಗರಿಯಲ್ಲೇ ಹೇಗೆ ಇಲ್ಲೂ ಡಿಸೈನ್ಸು ಮಾಡಿಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ, ಒಂದು ಹಾರುವ ಊತಿಯ ಒಂದು ಪ್ರತಿಕೃತಿನ ಮಾಡಿಟ್ಟಿದ್ದಾರೆ. ಅದರ ಕೆಳಗಡೆ ಹಾಸಿ ನಾವು ಒಳಗಡೆ ಹೋಗ್ಬೇಕಾಗುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕಾರ್ವೋಲೋ ಕಾದಂಬರಿ ಬರೆದು 50 ವರ್ಷ ಆಗಿದೆಯಂತೆ. ಹಾಗಾಗಿ ಸ್ವಲ್ಪ ಕಾರ್ವೋಲೋಗೆ ಭಾಳ ಒತ್ತು ಕೊಟ್ಟಿದ್ದಾರೆ. ಮತ್ತು ಅದೊಂಥರ ಬೆಸ್ಟ್ ಸೆಲ್ಲರ್ ಬುಕ್ ಇನ್ ಕರ್ನಾಟಕ ಲಿಟ್ರೇಚರ್. ಹಾಗಾಗಿ ಅದೊಂದು ಬಗ್ಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈಗ ಎಂಟ್ರೆನ್ಸ್ ಆಗ್ತಿದ್ದಂಗೆ ದೊಡ್ಡ ಬೆಟ್ಟದ ಮೇಲ್ಗಡೆ ತೇಜಸ್ವಿನ ಕುಂಡ್ರಿಸಿದ್ದಾರೆ. ನಾವಿಲ್ಲಿ ಎಡಗಡೆಯಿಂದ ಒಂದೊಂದೇ ನೋಡ್ಕೊಂಡು ಹೋಗೋಣ. ಇಲ್ಲೇನಾಗ್ತಾಯಿದೆ, ತೇಜಸ್ವಿ ಅವರ ಹುಟ್ಟಿನಿಂದ ಹಿಡಿದು ಎಲ್ಲ ಡೀಟೇಲ್ಸು ನಿಮಗೆ ಬರೆದಿದ್ದಾರೆ. ನೀವು ಸ್ವಲ್ಪ ನಿಧಾನಕ್ಕೆಲ್ಲ ಓದ್ಕೊಂಡು ಹೋದರೆ ಅವ್ರ ಬಗ್ಗೆ ಇದು ನೋಡ್ರಿ. ಅವರ ವಂಶವೃಕ್ಷ ತೇಜಸ್ವಿ, ಅದೇ ಕುವೆಂಪು ಅವರ ವಂಶವೃಕ್ಷನ ಇಲ್ಲಿ ಬರೆದಿದ್ದಾರೆ. ಅಂದರೆ ಅವರ ಒಂದು ಹೇಗೆ ಜನನ ಅದೆಲ್ಲನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ ಒಂದು ಹೂವಿನ ಅಲಂಕಾರ
ಬಗೆಯ ಹೂಗಳಿದ್ದಾವೆ. ಅದೆಷ್ಟೋ ಲಕ್ಷ ವೆರೈಟಿ ಹೂಗಳ್ನ ತಂದ್ಬಿಟ್ಟು ಇಲ್ಲಿ ಅಲಂಕರಿಸಿ ಇದನ್ನು ಮಾಡ್ತಾಯಿದ್ದಾರೆ. ಮತ್ತು ಅವ್ರದ್ದು ಎಲ್ಲ ಡೀಟೇಲ್ಸು ಈ ಪಕ್ಕದಲ್ಲಿ ಬರೆದಿದ್ದಾರೆ. ಭಾಳ ಚೆನ್ನಾಗಿ ಸ್ವಲ್ಪ ಬಿಡು ಮಾಡ್ಕೊಂಬಂದು ನಿಧಾನಕ್ಕೆ ಓದ್ಕೊಂಡು ಹೋದರೆ ನಿಮಗೆ ಭಾಳ ಒಳ್ಳೆ ಮಾಹಿತಿ ಸಿಗುತ್ತೆ ನಿಮಗೆ. ಯಾಕಂದರೆ ತೇಜಸ್ವಿ ಅವ್ರದ್ದು ಬದುಕು ಮತ್ತು ಬರಹ ಇದೆಯಲ್ಲ, ಅದೊಂಥರ ಈಗಿನ ಕಾಲದ ಒಂದು ಬದುಕಿಗೆ ಭಾಳ ಬೇಕಾಗಿರುವಂಥ ಮಾಹಿತಿ ಸಿಗುವಂಥ ಒಂದು ಉತ್ತಮ ಗ್ರಂಥಗಳು. ಮತ್ತು ಅವರ ಜೀವನ ಶೈಲಿ ಇದೆಯಲ್ಲ, ಅದು ಭಾಳ ಇಂಪಾರ್ಟೆನ್ಸ್ ಆಗುತ್ತೆ. ಅವರ ಇಲ್ಲಿ ತಂದೆ ತಾಯಿಗಳನ್ನ ಕುವೆಂಪು ಮತ್ತು ಹೇಮಾವತಿಯವರ ಒಂದು ವಿಗ್ರಹನ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಅವರ ಪುಸ್ತಕಗಳ ಜೊತೆ ಅಲಂಕರಿಸಿ ಒಂಥರ ತೇಜಸ್ವಿ, ಆಲ್ರೌಂಡರ್ ತೇಜಸ್ವಿ ಅಂತ, ಅಂದರೆ ಬಹುರೂಪಿ ತೇಜಸ್ವಿಯ ಒಂದು ಇದನ್ನು ಕೊಟ್ಟಿದ್ದಾರೆ. ಅವರ ಒಂದು ಪ್ರಖ್ಯಾತ ಇದು ಏನು ಕ್ಯಾಮ್ರಾ, ಮೇನ್ ಹಿಡಿಯುವಂಥ ಗಾಳ ಮತ್ತು ಶಿಕಾರಿ ಮಾಡುವಂಥ ಗನ್ನು ಮತ್ತು ಪುಸ್ತಕ ಎಲ್ಲ ಇಟ್ಕೊಂಡು, ಇದೊಂಥರ ಅವರ ಒಂದು ಫೇವ್ರೇಟ್, ಭಾಳ ಫೇಮಸ್ ಆಗಿರುವಂಥ ಒಂದು ಪ್ರತಿಕೃತಿ. ಎಲ್ಲ ಜಾಸ್ತಿ ಇದರಲ್ಲಿ ಉಪಯೋಗಿಸ್ಪಟ್ಟಿರುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಇದೆ ನೋಡಿ. ಸುತ್ತಲೂ ಆ ಬುಕ್ಕುಗಳನ್ನ ಜೋಡಿಸಿದ್ದಾರೆ. ಕೆಲವೆಲ್ಲ ಅವರವರು ಏನೇನೀಗ ಅಜುಗಾರಿ ಕ್ರಾಸ್ ಆಗ್ಬೋದು, ಅಡ್ಡಾರೇನಪ್ಪು, ಆ ಥರ ಎಲ್ಲ ಏನೇನಿದೆ ಎಲ್ಲನೂ ಜೋಡಿಸಿದ್ದಾರೆ. ಚಿದಂಬರ ರಹಸ್ಯ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಅದರ ಪ್ರಕಾರ ಅವರ ಮಾಹಿತಿಗಳು. ಈ ಬೋರ್ಡ್ಗಳ್ನ ನೋಡೋದು ಬರಿಬೇಡ್ರಿ. ಎಷ್ಟು ಇಂಪಾರ್ಟೆಂಟು ಈ ಏನಿದೆ ಅವ್ರ ಬಗ್ಗೆ ಏನೇನು ಕೊಟ್ಟಿದ್ದಾರೆ, ಮತ್ತು ಅವರ ವರ್ಕ್ಸು, ಮತ್ತು ಅವ್ರಿಗಿದ್ದಿದ್ದು ಇಂಟ್ರೆಸ್ಟು ಏನೇನಿದೆ ಎಲ್ಲನೂ ಕೂಡ ಬರೆದಿದ್ದಾರೆ. ಮತ್ತು ಅವರು ಉಪಯೋಗಿಸ್ತಿದ್ದಂಥ ಒಂದು ತರಕಾರಿಗಳು, ಅವರು ಏನೇನು ಕೆಲವರು ಸಾಹಿತ್ಯ ಬರಿಬೇಕಾದ್ರೆ ಬುಕ್ಸಲ್ಲೆಲ್ಲ ಕೆಲವು ಅವರು ವ್ಯಕ್ತಪಡಿಸಿರುವಂಥ ಈ ತರಕಾರಿಗಳ್ನು ಮತ್ತು ಆ ಪರಿಕರಗಳ್ನು ಕೆಲವೆಲ್ಲ ಅವರು ಹೇಳ್ತಾಯಿದ್ರು ಅವರ ಸ್ಟೋರೀಸಲ್ಲಿ. ಅದನ್ನು ಎಲ್ಲ ತಂದು ಇಟ್ಟಿದ್ದಾರೆ, ಹುಡುಕಾಡಿ ತಂದಿಟ್ಟಿದ್ದಾರಂತೆ. ಮತ್ತು ಅದರ ಪ್ರಕಾರ ಅವರ ಮಾಹಿತಿಗಳು, ಅವ್ರದ್ದು ಏನೇನು ಈಗ ಲೋಹ್ಯ ಮತ್ತು ಚಿಂತನೆ, ಮತ್ತು ಅವರು ಕಾರಂತರ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದು, ಗುರುಗಳಾಗಿ ಸ್ವೀಕರಿಸಿದ್ದು, ಅದನ್ನೆಲ್ಲನೂ ಕೂಡ ಮಾಹಿತಿ ನಿಮಗೆ ಸಿಗುತ್ತೆ. ಅಪ್ ಟು ಡೇಟ್ ಇಡೀ ತೇಜಸ್ವಿ ಬಗ್ಗೆ ಏನೇನಿದೆಯೋ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿ ಇಲ್ಲಿ ಪ್ರಕಟಿಸಿದ್ದಾರೆ. ಎಲ್ಲರೂ ಬಂದು ಅದನ್ನು ಓದಿ ಮತ್ತು ಫಲಪುಷ್ಪ ಪ್ರದರ್ಶನವನ್ನು ನೋಡಿ ನೀವು ಅವ್ರ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಬೋದು ಅಂತ ಹೇಳ್ತಾಯಿದ್ದೀನಿ. ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲೆದುರುಗಡೆ ತೇಜಸ್ವಿ ಪ್ರತಿಷ್ಠಾನದನ್ನು ಕೂಡ ಒಂದು ಇದನ್ನು ಇಟ್ಟಿದ್ದಾರೆ. ಆ ಬಿಲ್ಡಿಂಗ್ ಇಲ್ಲೆದುರುಗಡೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಶಿವರಾಮ ಕಾರಂತರನ್ನ ಇಟ್ಟಿದ್ದಾರೆ. ಶಿವರಾಮ ಕಾರಂತರ ಬಗ್ಗೆ ಭಾಳ ಗೌರವ ಹುಟ್ಟಿಕೊಂಡಿದ್ರು ತೇಜಸ್ವಿ. ಮತ್ತು ನೋಡಿ ಒಂದು ಫೌಂಟೇನ್ ಮಾಡಿದ್ದಾರೆ. ಮತ್ತು ಅದರಿಂದಗಡೆ ಒಂದು ಅಕ್ವೇರಿಯಮಲ್ಲಿ ಮೀನುಗಳನ್ನ ಬಿಟ್ಟಿದ್ದಾರೆ. ಇಲ್ಲಿ ಒಂದು ತೇಜಸ್ವಿ ಮತ್ತು ಕುವೆಂಪು ಈ ಸ್ಕೂಟ್ರು ರೈಡ್ ಮಾಡ್ತಿರುವಂಥ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರದ ಮಧ್ಯದಲ್ಲಿ ಅದು ಇಟ್ಟಿದ್ದಾರೆ. ಮತ್ತು ಮುಂದುವರೆದು ಹೋಗ್ತಾ ತೇಜಸ್ವಿ ಮೀನು ಹಿಡ್ಕೊಂಡು ಕೂತಿರೋವಂಥ ಒಂದು ಚಿತ್ರ, ಪಕ್ಕದಲ್ಲಿ ಕಿವಿ ಅವರ ನಾಯಿ, ಅಚ್ಚುಮೆಚ್ಚಿನ ನಾಯಿನೂ ಕೊಂಡಿರಿಸಿದ್ದಾರೆ, ಗಾಳ ಕೊಟ್ಟಿದ್ದಾರೆ. ಮತ್ತು ಒಂದು ಆರ್ಟಿಫಿಷಿಯಲ್ ಹೊಂಡನೂ ಕೂಡ ಮಾಡಿದ್ದಾರೆ. ಅದರಲ್ಲಿ ರಿಯಲಾಗಿ ಮೀನು ಬಿಟ್ಟಿದ್ದಾರೆ. ಅದಾದ ನಂತರ ಅವರ ಆತ್ಮೀಯ ಗೆಳೆಯ ಶಾಮಣ್ಣವ್ರ ಜೊತೆ ಸೈಕಲ್ ಸವಾರಿಯ ಒಂದು ದೃಶ್ಯ, ಭಾಳ ಚೆನ್ನಾಗಿರುವಂಥ ಗುಲಾಬಿ ಗಿಡಗಳ ಅಲಂಕಾರದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಕರ್ನಾಟಕ ಇದರಲ್ಲಿ ಮ್ಯಾಪಲ್ಲಿ ತೇಜಸ್ವಿ ಮೂಡಿಸಿದ್ದಾರೆ. ಇದು ಬಂದು ಅವರ ಪ್ರಖ್ಯಾತ ಕಾದಂಬರಿ ಕಾರ್ವೋಲದಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಸೀನ್ ಇದು ನೋಡಿ. ಇದು ಕಾರ್ವೋಲೋ ಸೈಂಟಿಸ್ಟು, ಈ ಬೇಡ ಕಣೋ ಹೊಡಿಬೇಡ ಕಣೋ ಅದನ್ನು ಅಂತ ಆ ಬೇಟೆಗೆ ಒಂದು ಶೂಟೇ ಮಾಡೋಕ್ಕೆ ಹೋಗ್ತಾ ಇದ್ದ, ಆ ಥರ ಒಂದು ಕ್ಯಾರೆಕ್ಟರ್. ಮತ್ತು ತೇಜಸ್ವಿ ಕಿವಿ ಮತ್ತು ಅವ್ರ ಸ್ನೇಹಿತರನ್ನೆಲ್ಲ ಇಲ್ಲಿ ನೀವು ನೋಡ್ಬೋದು. ಮತ್ತು ಅವರದು ಓಡಾಡೋಕ್ಕೆ ಬಳಸಿರುವಂಥ ಎತ್ತಿನ ಗಾಡಿ ಆ ಕಾರ್ವೋಲ ಕಾದಂಬರಿಯಲ್ಲಿ, ಅದು ಕೂಡ ಜೋಡದ ಜೊತೆಗೆ ಒಂದು ಗಾಡಿನೂ ನಿಲ್ಲಿಸಿದ್ದಾರೆ. ಮತ್ತು ಒಂದು ಮಿನಿ ಕಾಡನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಈ ಪಾರ್ಟ್ ಮಾತ್ರ. ಅದಾದಮೇಲೆ ಅದರಿಂದಗಡೆ ನಿಮಗೆ ಬಹುರೂಪಿ ತೇಜಸ್ವಿ ಎಲ್ಲದು ಇದು ಬಂದು ಸಿತಾರ್ ನಿಂತ್ಕೊಂಡು, ಅವ್ರಿಗೆ ಸಿತಾರ್ ವಾದನದ ಮೇಲೂ ಭಾಳ ಇಂಟ್ರೆಸ್ಟ್ ಇತ್ತಲ್ಲ, ಅದ್ರ ಬಗ್ಗೆನೂ ಇಲ್ಲ ಹಾಕಿದ್ದಾರೆ. ಮತ್ತು ಅದ್ರ ಪಕ್ಕ ಎಲ್ಲ ಭಾಳ ವಿಸ್ತಾರವಾಗಿ ಅವರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಈ ಥರ ಮುಂದುವರ್ಕೊಂಡು ಹೋದರೆ ಇಲ್ಲಿ ಬಂದ್ಬಿಟ್ಟು ಅವರು ಶಿಕಾರಿಗೆ ನಿಂತಿರುವಂಥ
ಒಂದು ಫೋಟೋ ನೋಡ್ಬೋದು ನೀವು ಇಲ್ಲಿ. ಅಂದರೆ ಒಂದು ಸ್ಟ್ಯಾಚು ಭಾಳ ಚೆನ್ನಾಗಿರೋ ಮೆಟೀರಿಯಲ್ ಹಾಕಿದ್ದಾರಂಥ ರಿಯಲಿಸ್ಟಿಕ್ಕಾಗಿ ಭಾಳ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದ್ದಾವೆ ಮಾತ್ರ ಸ್ಟ್ಯಾಚುಗಳು. ನೀವು ಕಣ್ಣಿಂದ ನೋಡಿದ್ರೆ ಇನ್ನೂ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂತು ಅವರು ಉಳುಮೆ ಮಾಡ್ತಿರೋವಂಥ ಒಂದು ವಿಗ್ರಹ. ಈ ಥರ ಇದೆ, ಭಾಳ ಚೆನ್ನಾಗಿ ಹೂವಿನ ಅಲಂಕಾರ. ಅದ್ರ ಮಧ್ಯದಲ್ಲಿ ತೇಜಸ್ವಿ ಅವರು, ಮತ್ತು ಇದು ಹೋರಾಟಕ್ಕೆ ನಿಂತಿರುವಂಥ ತೇಜಸ್ವಿ, ಬೋರ್ಡ್ ಇಟ್ಕೊಂಡು ಕಾಫಿ ಬೋರ್ಡ್ ಹೋರಾಟದಲ್ಲಿ ತೊಡಸ್ಕೊಂಡಿರೋವಂಥ ತೇಜಸ್ವಿ ಅವ್ರನ್ನ ನೀವು ನೋಡ್ಬೋದು. ಅದ್ರ ಬಗ್ಗೆ ಮಾಹಿತಿ, ಅದೇನೇನು ದೃಶ್ಯ ಇಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಅಲ್ಲ, ಅದ್ರ ಬಗ್ಗೆನೇ ಮಾಹಿತಿಗಳು ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಇದು ಬಂದು ಕಂಪ್ಯೂಟ್ರನ್ನು ಕೂಡ ಒಂದು ಹೂವಿನ ಇದರಲ್ಲೇ ಮಾಡಿದ್ದಾರೆ ಕಂಪ್ಯೂಟ್ರು. ಇದು ಒಂದು ಕಂಪ್ಯೂಟರ್ದಲ್ಲಿ ಕನ್ನಡದ ಒಂದು ಇದು ಬರಬೇಕು ಕಂಪ್ಯೂಟ್ರಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಇದರಾಗಿ ಅವರು ಕಂಪ್ಯೂಟರ್ ಡೆವಲಪ್ಮೆಂಟು ಮಾಡ್ತಾಯಿದ್ದಾರಲ್ಲ. ಕರ್ನಾಟಕ ತಂತ್ರಾಂಶದ ಬಗ್ಗೆ ಒಂದು ಭಾಳಷ್ಟು ವರ್ಕ್ ಮಾಡಿದರು. ಮತ್ತು ಇದು ಬಂದು ಕಾಫಿಗೆ ಹೋಗಿ ಆ ಕಡೆ ಕಾಫಿದು ನ್ಯಾಯ ಇತ್ತು, ಈ ಕಡೆ ನಾನು ಬೆಳೆದ ಕಾಫಿಯನ್ನು ನಾನು ಸಂತೆಯಲ್ಲಿ ನಾನು ಮಾರ್ಕೊಡ್ತೀನಿ ಅಂತ ಒಂದು ಒತ್ತಾಯ ಮಾಡ್ತಿರೋಂಥದ್ದು. ಇದು ಬಂದು ಬರಹ ನಿರತವಾಗಿರುವಂಥ ತೇಜಸ್ವಿ ಅವರು. ಸಾಕಷ್ಟು ಹೂವು ಇದೆ, ತರೇವರೈ ಹೂವು ಇದೆ. ಆ ಹೂವಿಂದೂ ಕೂಡ ನೀವು ಮಾಹಿತಿ ತಿಳ್ಕೊಬೋದು, ಅಷ್ಟು ಚೆನ್ನಾಗಿರುವಂಥ ಹೂವುಗಳು ಇದ್ದಾವೆ ಇಲ್ಲಿ. ನೋಡ್ರಿ, ಈ ಥರ ಇದೆ, ಜಗಮಗಿಸ್ತಾ ಇದೆ. ಇಲ್ಲಿ ಬಂದು ತೇಜಸ್ವಿ ಅವರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನೀವು ಬರ್ಬೋದು. ಮತ್ತು ಈ ಕಡೆ ಬಂದ ತಕ್ಷಣ ನಿಮಗೆ ಸಿರಿಧಾನ್ಯದಲ್ಲಿ ಅರಳಿದ ತೇಜಸ್ವಿ ನೋಡಿ, ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥ ಒಂದು ತೇಜಸ್ವಿ ಅವರ ಒಂದು ಚಿತ್ರ. ಹಾಗೆ ಮುಂದುವರಿತಾ ಹೋದರೆ ನಿಮಗೆ ಈ ಥರ ತೇಜಸ್ವಿ ಅವ್ರ ಬಗ್ಗೆ ಒಂದು ಮಾಹಿತಿಗಳು. ಮತ್ತು ಇದು ಕರವಲ್ಲೋದು ದೃಶ್ಯ, ಈ ಕಡೆಯಿಂದ ಈ ಥರ ಕಾಣಿಸ್ತಾ ಇದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಕರವಲ್ಲೋ ದೃಶ್ಯ ಮಾತ್ರ. ಒಳ್ಳೆಯ ಒಂದು ಕೃತಕವಾದ ಒಂದು ಕಾಡನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಈಗ ನೋಡಿ ಮುಂದೆ ಅವ್ರ ಬಗ್ಗೆ ಮಾಹಿತಿಗಳಿದ್ದಾವೆ. ಕಾಡು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಮತ್ತು ಅದೊಂದು ಸಗಣಿ ಹುಲ್ಲು ಇದೆಯಲ್ಲ, ಅದನ್ನು ಒಂದು ಹಾಕಿದ್ದಾರೆ. ಬೆಟ್ಟ ಹಿಂದೆ ಈ ಥರ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಹೂವಿನ ಗಿಡಗಳನ್ನ ಇಟ್ಟಿದ್ದಾರೆ. ಇದು ಅಲ್ಲ, ಆ ಕಡೆ ನಾವು ಕಾರಂತರದ್ದು ನೋಡಿದ್ವಲ್ಲ, ಇದು ರಾಮ್ ಮನೋಹರ್ ಲೋಹಿಯಾ ಅವರ ಒಂದು ಪ್ರತಿಕೃತಿನ ಇಟ್ಟಿದ್ದಾರೆ. ಯಾಕಂದರೆ ಕಾರಂತರು ಮತ್ತು ಲೋಹಿಯಾ ಮತ್ತು ಕುವೆಂಪು ಬಗ್ಗೆ ಭಾಳ ಗೌರವ ಇಟ್ಕೊಂಡಿದ್ರು ತೇಜಸ್ವಿ ಅವರು. ಇದು ಬಂತು ಮಂತ್ರಮಾಂಗಲ್ಯ, ನಮ್ಮ ಕರ್ನಾಟಕದಲ್ಲಿ ನಡೆದ ಮೊದಲನೆಯ ಮಂತ್ರಮಾಂಗಲ್ಯ ವಿವಾಹ ರಾಜೇಶ್ವರಿ ಮತ್ತು ತೇಜಸ್ವಿ ಅವರ ಜೊತೆ. ಅದು ಮಾಡಿಸಿದ್ದು ಕುವೆಂಪು ಅವರು. ಈ ಮದುವೆ ಮಾಡ್ಸೋಕ್ಕೇ ಅವರು ಮಂತ್ರಮಾಂಗಲ್ಯ ಬರೆದ್ರೋ ಏನೋ ಗೊತ್ತಿಲ್ಲ ಕುವೆಂಪು ಅವರು. ಇದಂತೂ ಮೊದಲನೇ ಮಂತ್ರ ಮಾಂಗಲ್ಯ. ಮತ್ತು ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಮಾಡ್ಬೋದು. ಭಾಳ ಸಹಜವಾಗಿರುವಂಥ ಮದುವೆ ಮಂಟಪನೇ ಮಾಡಿದ್ದಾರೆ ನೋಡಿ. ಯಾರನ್ನ ಲೇಟೆಸ್ಟಾಗಿ ಮದುವೆ ಆಗೋರಿದ್ರೆ ನೋಡಿರಿ, ಈ ಥರ ನೀವು ಮದುವೆ ಮಂಟಪ ಮಾಡಿಸ್ಕೊಳ್ಳಿ. ಭಾಳ ಚೆನ್ನಾಗಿದೆ ಮದುವೆ ಮಂಟಪ. ಫುಲ್ಲೆಲ್ಲ ನೀವು ಮನಿ ಪ್ಲ್ಯಾಂಟ್ಸಿಂದ ಜೋಡಿಸಿದ್ದಾರೆ ಮದುವೆ ಮಂಟಪನ. ಮತ್ತು ಅದರ ಬಗ್ಗೆ ಮಾಹಿತಿ, ಅವರ ಪುಸ್ತಕಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಇದು ಬಂದು ಅವರ ಒಂದು ಫ್ಯಾಮಿಲಿ ಫೋಟೋ. ತೇಜಸ್ವಿ ಅವರ ಹೆಣ್ಮಕ್ಳಿಬ್ಬರು ಮತ್ತು ಅಳಿಯಂದ್ರಿಬ್ಬರು ಇದೂ ಒಂದು ಚಿತ್ರಗಳು ಹಾಕಿದ್ದಾರೆ ಇಲ್ಲಿ. ಮತ್ತು ಅವರ ಒಂದು ಬಾಲ್ಯದ ಚಿತ್ರ ಎಲ್ಲ ಕೆಲವೆಲ್ಲ ಚಿತ್ರಗಳು ಇಲ್ಲಿ ನಿಮಗೆ ಕಾಣಸಿಗುತ್ತೆ. ಮತ್ತು ವಿವಿಧ ಹೂವಿನ ಅಲಂಕಾರದಲ್ಲಿ ಶೃಂಗಾರ ಮಾಡಿದ್ದಾರೆ. ಮತ್ತು ಇದಕ್ಕೆ ನಿಮಗೆ ಇದನ್ನು ಏನಂತಾರೆ, ಅದು ವರ್ಟಿಕಲ್ ಗಾರ್ಡನ್ ಅಂತಿಲ್ಲ, ಆ ಥರದ್ದು ಇದರಲ್ಲಿ ಡಿಸೈನ್ ಮಾಡಿದ್ದಾರೆ. ಹಿಂದಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಮದುವೆ ಮಂಟಪನೂ ಕೂಡ ಅಷ್ಟೇ ವರ್ಟಿಕಲ್ ಗಾರ್ಡನ್ ನೋಡಿ. ಒಂಥರ ವರ್ಟಿಕಲ್ ಗಾರ್ಡನ್ನಲ್ಲಿ ಅದನ್ನು ನಿಮಗೆ ಕ್ರಿಯೇಟ್ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಇದು. ಇದು ತಗೊಂಡು ನೀವು ಯಾರನ್ನ ಒಬ್ಬರು ಸ್ಕ್ರಿಪ್ಟ್ ಮಾಡ್ಬೋದು ನೋಡಿರಿ. ಭಾಳ ಚೆನ್ನಾಗಿದೆ ಮಂಟಪ. ಮತ್ತು ಎಂಥ ಕಾನ್ಸೆಪ್ಟ್ ಮಾಡ್ಬೋದು ಅಂದರೆ, ಈ ಥರ ವರ್ಟಿಕಲ್ ಗಾರ್ಡನ್ ಮಾಡಿ ನೀವು ಅದನ್ನು ಬಂದವ್ರಿಗೆ ಗೆಸ್ಟರ್ಗೆ ಅದನ್ನೇ ನೀವು ಗಿಫ್ಟ್ ಕೊಟ್ಟು ಕಳಿಸ್ಬಿಡ್ಬೋದು, ರಿಟರ್ನ್ ಗಿಫ್ಟ್ ಥರ ನೋಡಿ. ಒಂದು ಜಲಪಾತನೂ ಮಾಡಿದ್ದಾರೆ. ಬೆಟ್ಟದ ಮೇಲಿಂದ ಒಂದು ಜಲಪಾತ ಬೀಳ್ತಾ ಇರೋ ಥರ ಮಾಡಿದ್ದಾರೆ. ತೇಜಸ್ವಿ ಅವರು ಕೂತಿದ್ದಾರೆ ಮೇಲ್ಗಡೆ. ಮತ್ತು ಅವರ ಒಂದು ಮನೆ, ಅವರು ಮೂಡಿಗೆರೆಯಲ್ಲಿ ಅವ್ರ ಮನೇನ
ಈ ಥರ ಮಾಡಿದ್ದಾರೆ ನೋಡಿ. ಮತ್ತು ಅವ್ರು ಬಳಸ್ತಿದ್ದಂಥ ಸ್ಕೂಟರನ್ನು ತಂದು ನಿಲ್ಲಿಸಿದ್ದಾರೆ. ನಿರುತ್ತರ ಅವರ ಮನೆಯ ಹೆಸರು ಮೂಡಿಗೆರೆಯಲ್ಲಿದೆಯಲ್ಲ ಹ್ಯಾಂಡ್ ಪೋಸ್ಟಲ್ಲಿ ಅದು. ಮತ್ತು ಈ ಕಡೆ ರಾಜೇಶ್ವರಿ ಅವರ ಒಂದು ವಿಗ್ರಹ ಮಾಡಿಟ್ಟಿದ್ದಾರೆ ಪ್ರತಿಕೃತಿನ. ಈ ಥರ ಮುಂದುವರೆದು ಹೋದರೆ ಇಲ್ಲಿ ನಿಮ್ಮ ಭಾಳ ಚೆನ್ನಾಗಿದೆ, ಒಂಥರ ಎಂಟ್ರೆನ್ಸಲ್ಲೇ ಸಿಗೋದ್ರಿಂದ ಭಾಳ ಗ್ರ್ಯಾಂಡಾಗಿ ಇದನ್ನು ಮಾಡಿದ್ದಾರೆ. ಮತ್ತು ಈ ಕಡೆ ಈ ಗಿಡದ ಪಕ್ಕ ನಿಮಗೆ ತೇಜಸ್ವಿ ಅವರು ಕಿವಿ ನಾಯಿ ನಿಂತಿರುತ್ತೆ, ಅದ್ರ ಜೊತೆ ಒಂದು ಸೆಲ್ಫಿನೂ ತೊಗೊಂಡ್ಬರ್ಬೋದು ನೀವು ಎಂಡಲ್ಲಿ. ಈ ಥರ ಇದೆ ನೋಡಿ. ಇಷ್ಟು ನೀವು ಗ್ಲಾಸ್ ಹೌಸಲ್ಲಿ ಬಂದರೆ 26ನೇ ತಾರೀಕುವರೆಗೂ ನಿಮಗೆ ಸಿಗುವಂಥ ಒಂದು ಫ್ಲವರ್ ಶೋನ ನೀವು ನೋಡ್ಕೊಂಡು ಹೋಗ್ಬೋದು. ಭಾಳ ಚೆನ್ನಾಗಿದೆ, ಭಾಳ ವರ್ತ್ ಟು ಸಿ. ಆ್ಯಂಡ್ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಭಾಳ ಚೆನ್ನಾಗಿ ಸಿಗುತ್ತೆ ತೇಜಸ್ವಿಯವ್ರ ಬಗ್ಗೆ. ತೇಜಸ್ವಿಯವ್ರ ಇನ್ಫಾರ್ಮೇಷನ್ ಅಲ್ಲ, ಅದು ಒಂಥರ ಜೀವನ ಶೈಲಿಯ ಒಂದು ಇನ್ಫಾರ್ಮೇಷನ್ ನಿಮಗೆ ಭಾಳ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಒಂದು ಸತಿ ನೋಡಿ, ಮಕ್ಳನ್ನ ಕರ್ಕೊಂಬನ್ನಿ, ಎಲ್ಲ ನೋಡಿ ಒಂದು ಆನಂದಿಸಿ. ನೋಡಿ ಕಾರ್ವಲ್ಲದೊಂದು ಬರೋವಂಥ ಸೀನ್ ಇದೆಯಲ್ಲ, ಅದನ್ನ ಇಲ್ಲಿ ಹಾಕಿದ್ದಾರೆ ನೋಡಿ. ಥ್ಯಾಂಕ್ ಯು.